ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ತುಂಬ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ಈಗ 6 ಎಳೆ ದಾರ 10 ನಂಬರ್ ಕ್ರೋಶಕ್ಕೂ 0.75 mm ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತೀನಿ, ಬೇರೆ ಏನು ಹೆಚ್ಚು ಉಪಯೋಗಿಸಲ್ಲ. ತುಂಬ ಸಿಂಪಲು, ಈಸಿಯಾಗಿರುವಂತಹ ಡಿಸೈನು. ಬಿಗಿನರ್ಸು ಮಾಡ್ಕೋಬೋದು, ಮತ್ತು ಸಿಂಪಲ್ ಸಾರಿಗಳಿಗೆ ಮಾಡ್ಬೋದು. ಡಿಸೈನರ್ ಸಾರಿ ಅಂಥದಕ್ಕೆಲ್ಲ ಮಾಡ್ಕೋಬೋದು. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ನನ್ನ ಬಟ್ಟೆಗೆ 2 ಸಾರಿ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶ 2 ಹತ್ರ ಒಂದೇ ಜಾಗದಲ್ಲಿ ಸಿಂಗಲ್ ಕ್ರೋಶ ಮಾಡಿದರೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಆಮೇಲೆ 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಆಮೇಲೆ ಮತ್ತೆ 4 ಚೈನು, 2 3 4 ಚೈನ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಸೇರಿಸ್ಕೊಳ್ಳಿ. ಇದಾದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತೀನಿ. ನೀವು ಬೇಕು ಅಂದರೆ ದೊಡ್ಡ ಬೀಡ್ ಸೇರಿಸ್ಕೊಂಡು ದೊಡ್ಡ ಆರ್ಚ್ ಮಾಡ್ಕೋಬೋದು. ನಾನಿಲ್ಲಿ ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಸ್ಮಾಲ್ ಆರ್ಚ್ ಮಾಡ್ತಾಯಿದ್ದೀನಿ. ಬೀಡನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಆಮೇಲೆ ಸಿಂಗಲ್ ಕ್ರೋಶ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ನಾನು 2 ಆರ್ಚ್ ಹತ್ರ ಮಾಡ್ತಾಯಿದ್ದೀನಿ. ಅಂದರೆ 2 ಆರ್ಚಿಗೆ ಒಂದು ಕುಚ್ಚಿನ ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲೀಗ 4 ಚೈನ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಹಾಕಿದ ಮೇಲೆ ಬೀಡ್ ಸೇರಿಸ್ಕೊಂಡ್ಮೇಲೆ 4 ಚೈನ್. ಇದೀಗ ಒಂದು ಆರ್ಚಿನ ಇದಾಯಿತು. ಆಮೇಲೆ ಇನ್ನೊಂದು ಆರ್ಚ್ ಮಾಡಿಬಿಟ್ಟು ಕುಚ್ಚು ಹಾಕ್ತೀನಿ. ಈಗ ಕುಚ್ಚಿಗೆ ಜಾಗ ಬಿಟ್ಟು ಕೊಡ್ತಾ ಇಲ್ಲ. ಆರ್ಚಿಗೆ ಎಷ್ಟು ಇನ್ನೇನು ಬೇಕೋ ಅದನ್ನು ಮಾಡ್ತಾಯಿದ್ದೀನಿ. 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಂಡು ಈಗ ಸ್ಮಾಲ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ, ಬೀಡ್ ಲಾಕು. ಆಮೇಲೆ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೊಳ್ಳಿಲ್ಲ, ಆರ್ಚಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಮತ್ತು 4 ಚೈನು, ಮಾಡಿ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು. ಈಗ ಕುಚ್ಚಿಗೆ ಜಾಗ ಬಿಟ್ಕೊಳ್ತಾ ಇದ್ದೀನಿ. ಇದೊಂದು ಕುಚ್ಚಿಗೆ ಸೇರಿಸ್ಕೊಳ್ಳೋಕ್ಕೆ 4 ಚೈನು ಕುಚ್ಚು. ಮತ್ತು ನೆಕ್ಸ್ಟ್ ಆರ್ಚಿಗೆ ಮಾಡ್ತಾಯಿದ್ದೀನಿ. ಈಗ 4 ಚೈನು, ಸ್ಮಾಲ್ ಬೀಡು ಆ ಥರ ಮಾಡ್ಕೊಂಡು ಹೋಗ್ಬೇಕೀಗ. ಸ್ಮಾಲ್ ಬೀಡ್ ಫಸ್ಟಿಗೆ ಹೆಂಗೆ ಮಾಡಿದ್ದೀವಿ ಅದೇ ಥರ 2 ಆರ್ಚಿಗೆ ಆಗೋ ಥರ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ನನ್ನ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಇದೀಗ ಒಂದು ಆರ್ಚಿಗೆ. ನೆಕ್ಸ್ಟ್ ಕುಚ್ಚಿಗೆ 4 ಚೈನ್ ಮಾಡಲ್ಲ, ಡೈರೆಕ್ಟ್ ಆರ್ಚಿಗೆ ಬೇಕಾದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಆರ್ಚಿಗೆ ಬೇಕಾದಂಗೆ 4 ಚೈನು, ಈ ಥರ ಮಾಡ್ಕೊಂಡು ಹೋಗಿ. ಮತ್ತು ಒಂದು ಸ್ಮಾಲ್ ಬೀಡು ಈ ನೆಕ್ಸ್ಟ್ 2ನೇ ಆರ್ಚಿಗೆ. ಅದನ್ನು ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನ್. ಈ ಆರ್ಚ್ ಕಂಪ್ಲೀಟ್ ಆಗುತ್ತೆ ಆವಾಗ. ಮತ್ತು ಕುಚ್ಚಿಗೆ ಚೈನ್ 4 ಚೈನು ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಅಂದರೆ ಫಸ್ಟ್ 4 ಚೈನ್ ಕುಚ್ಚಿಗೆ, ಫಸ್ಟ್ 4 ಚೈನು, ಆಮೇಲೆ ಬೀಡ್ನ ಆ ಕಡೆ ಈ ಕಡೆ ಇರೋ 4 ಚೈನು ಆರ್ಚಿಗೆ. ನೋಡಿ, ಬೀಡಲ್ಲಿ ಆರ್ಚ್ ಮಾಡೋದು, ಅದ್ರ ಆ ಕಡೆ ಈ ಕಡೆ ಆರ್ಚಿಗೆ. ನೆಕ್ಸ್ಟು ಆರ್ಚಿಗೆ ಬೇಕಷ್ಟು ಮಾಡಿಬಿಟ್ಟು ಆಮೇಲೆ ಕುಚ್ಚು 2 ಆರ್ಚಿಗೆ ಒಂದು ಹಾಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ 4 ಚೈನು 2 ಆರ್ಚಿಗೆ ಒಂದು ಸಾರಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿ ಮಾಡಿದ್ದೀನಿ ಸ್ನೇಹಿತರೆ. ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಈಗ ನೋಡಿ, ಆ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ಮಾಡಬೇಕಾಗತ್ತೆ. ಈಗ 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಆ ಲಾಕಲ್ಲೆಲ್ಲ ಲಾಕ್ ಮಾಡ್ಕೊಳ್ಳಿ. ಚೈನ್ನ ಲಾಕಲ್ಲೇ ಲಾಕ್ ಮಾಡ್ಕೋಬೇಕು ನೀವು.
ಬಟ್ಟೆಗೆ ಮಾಡಬೇಡಿ, ಫಸ್ಟ್ ರೌಂಡಿನ ಚೈನಲ್ಲೇ ಮಾಡ್ಕೊಳ್ಳಿ. ಮತ್ತು 4 ಚೈನ್ಗಳಿರಲ್ಲೆಲ್ಲ ಚೈನ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನು, ಇದು ನಾರ್ಮಲಾಗಿ ನಾವು ಆರ್ಚ್ಗೆ ಮಾಡ್ತೀವಲ್ವ ಎಲ್ಲ ಆರ್ಚ್ಗಳಿಗೆ ಆ ಥರ. ಆ ಲಾಕಲ್ಲಿ ಬೀಡ್ ಪಕ್ಕ ಲಾಕಲ್ಲಿ ಲಾಕ್ ಮಾಡಿಕೊಂಡು ಬೀಡ್ ಸುತ್ತಲೂ 3 ಚೈನ್ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ ಅಲ್ವಾ, ಅದರಿಂದ 3 ಚೈನ್ ಸಾಕಾಗತ್ತೆ, ಹಾಕ್ಕೊಂಡಿದ್ದೀನಿ. ಅದನ್ನು ಬೀಡನ್ನ ಆ ಕಡೆ ಲಾಕ್ ಮಾಡಿ ಆಮೇಲೆ 4 ಚೈನು ಈ ಥರ ಮುಂದುವರ್ಸ್ಕೊಂಡು ಹೋಗಿ. ನೋಡಿ ಈ ಥರ ಪೂರ್ತಿ ಮಾಡಿದ್ದೀನಿ. ನೆಕ್ಸ್ಟ್ ರೌಂಡು 4 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ, ಟರ್ನ್ ಮಾಡಿ ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 3 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ನ ಬ್ಯಾಕ್ ಸೈಡು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೀಡ್ನ ಮೇಲೆ ಇರೋ 3 ಚೈನ್ ಇದೆಯಲ್ವ, ಬೀಡ್ನ ಸುತ್ತಲು ಹಾಕಿರೋ 3 ಚೈನು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫುಲ್ ಅದು ಬರುವಷ್ಟು ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡಿದ್ದೀನಿ, 6 ಸಿಂಗಲ್ ಕ್ರೋಶೆ ಬರುತ್ತೆ ಸಾಮಾನ್ಯವಾಗಿ. 6 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಬೀಡ್ ಪಕ್ಕದ ಆ ಕಡೆ 4 ಚೈನು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ 2 ಸಿಂಗಲ್ ಕ್ರೋಶೆ, ಅಂದರೆ ಫುಲ್ ಕವರ್ ಆಗೋಷ್ಟು. ಆಮೇಲೆ ಲಾಕಲ್ಲಿ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಎಂಡ್ವರೆಗೂ ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಚೈನ್ಗಳು ಮಾಡಿಕೊಂಡು ಈಗ ನೆಕ್ಸ್ಟ್ ಆರ್ಚ್ ಇರೋದು, ಆದ್ದರಿಂದ ನೆಕ್ಸ್ಟ್ ಆರ್ಚಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿ 3 ಸಿಂಗಲ್ ಕ್ರೋಶೆ ಆ 4 ಚೈನಲ್ಲಿ. ನೆಕ್ಸ್ಟು 4 ಚೈನ್ ತಾನೇ ಇರೋದಲ್ಲಿ, ನೆಕ್ಸ್ಟ್ ಆರ್ಚಿಗೆ ಇರೋ 4 ಚೈನು. ಈಗ ಬೀಡ್ ಹಿಂದೆ 3 ಚೈನ್ ಇದೆ, ನೆಕ್ಸ್ಟು ಅಲ್ಲಿ ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಒಳಗಡೆ ಅಂದರೆ ಲಾಸ್ಟ್ ಮೇಲಿನ ರೌಂಡಲ್ಲಿ ಸೇರಿಸ್ಕೋಬೇಕು. ನೀವು ಟರ್ನ್ ಮಾಡಿದಿರಲ್ವ, ಟರ್ನ್ ಮಾಡಿದ್ರಲ್ಲಿ ಸೇರಿಸ್ಕೋಬೇಕು. ಕೆಳಗಡೆ ಬಟ್ಟೆಗೆ ಸೇರಿಸಿದ್ರೆ ಅದರ ಶೇಪ್ ಹಾಳಾಗುತ್ತೆ, ಮೇಲೇ ಸೇರಿಸ್ಕೋಬೇಕು. 4 ಚೈನ್ ಮಾಡ್ಕೊಳ್ಳಿ. ನಾಲ್ಕು ಚೈನ್ ಮಾಡಿ ಅದರ ಲಾಕಲ್ಲಿ ಲಾಕು. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ನೆಕ್ಸ್ಟ್ 4 ಚೈನಲ್ಲಿ. ಈಗ ಸಿಂಗಲ್ ಕ್ರೋಶೆ ಹಾಕಿರೋ ಆರ್ಚ್ ಇದೆಯಲ್ಲೋ, ಬೀಡ್ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಆಗ 6 ಸಿಂಗಲ್ ಕ್ರೋಶೆ 6 ಸಿಂಗಲ್ ಕ್ರೋಶೆ. ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಮಾಡಿ ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, ಆ ಗ್ಯಾಪಲ್ಲಿ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತಗೊಂಬನ್ನಿ, ಮತ್ತೆ ಲಾಕ್ ಮಾಡಿ. ಅಂದರೆ ಪೀಕೋ ಆಗುತ್ತೆ ಅವಾಗ, ಸಿಂಗಲ್ ಕ್ರೋಶೆ ಆಗಿ ಪೀಕೋ. ಮತ್ತು ನೆಕ್ಸ್ಟ್ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಈ ಥರ ಸಿಂಗಲ್ ಕ್ರೋಶೆ ಮಾಡೋದು. ಆಮೇಲೆ 3 ಚೈನ್ ಮಾಡ್ಕೊಳ್ಳೋದು. 3 ಚೈನ್ ಮಾಡಿಕೊಂಡು ಆ ಗ್ಯಾಪ್ ಇರುತ್ತೆ ನೋಡಿ, ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ, ಅಲ್ಲಿ ಕ್ರೋಶೆ ಹುಕ್ ಹಾಕಿ ಸೂಜಿ ಹಾಕಿಬಿಟ್ಟು ದಾರ ತಗೊಂಬನ್ನಿ, ಮತ್ತು ದಾರ ತಗೊಂಡು ಲಾಕ್ ಮಾಡಿ. ಆಗ ಅದು ರೌಂಡ್ ಪೀಕೋ ಆಗುತ್ತೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಈ ಥರ 6 ಸಿಂಗಲ್ ಕ್ರೋಶೆಲು ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕಾಗತ್ತೆ ನೀವು. ಈ ಥರ 3 ಚೈನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ದಾರ ತಗೊಂಡ್ಬಂದು ಲಾಕ್ ಮಾಡೋದು. ಅಷ್ಟೇ, ಸಿಂಪಲ್ ಇದೆ ಇದು. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆಲಿ ತುಂಬ ಸಿಂಪಲಾಗಿರೋಂತಹ ಡಿಸೈನ್ ಇದು. ಸಣ್ಣ ಸೀರೆಗಳಿಗೆ ಅಂದರೆ ಡಿಸೈನ್ ತುಂಬ ಜಾಸ್ತಿ ಗ್ರ್ಯಾಂಡ್ ಇಲ್ದಿರೋ ಸೀರೆಗಳಿಗೆಲ್ಲ, ಸಿಂಪಲ್ ಸೀರೆಗಳಿಗೆಲ್ಲ ಇದು ಧಾರಾಳ ಸಾಕು ಡಿಸೈನು. ಆವಾಗ ಡಿಸೈನ್ ಮಾಡ್ದಂಗೂ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ ಸೀರೆ ನಿಮಗೆ. ಗ್ರ್ಯಾಂಡ್ ತುಂಬ ಜರಿ ಸೀರೆಗಳಿಗೆ ಆದರೆ ದೊಡ್ಡ ಡಿಸೈನ್ ಮಾಡ್ಕೋಬೇಕು, ಬ್ರೈಡಲ್ ಡಿಸೈನು. ಇದಕ್ಕೆ ಈ ಸಿಂಪಲ್ಗಳಿಗೆಲ್ಲ ಆ ಥರ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸಿಂಪಲ್ ಸಾರಿಗಳಿಗೆಲ್ಲ ಆ ಥರದ ಗ್ರ್ಯಾಂಡ್ ಡಿಸೈನ್ ಮಾಡೋಕ್ಕಾಗಲ್ಲ. ಆವಾಗ ಇಂಥ ಡಿಸೈನ್ಗಳನ್ನು ನೀವು ಮಾಡ್ಕೋಬೋದು. ಸಿಂಗಲ್ ಕ್ರೋಶೆ ಹಾಕೋದು, ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೂ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ ಪಿಕೋ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. 5 6 ಬರುತ್ತೆ ನೋಡಿ, 6 ಸಿಂಗಲ್ ಕ್ರೋಶೆಗೆ 6 ಸಿಂಗಲ್ ಕ್ರೋಶೆ. ಈಗ ಲಾಸ್ಟಿಂದ ಇದು 3 ಚೈನ್ ಮಾಡಿಕೊಂಡು ಗ್ಯಾಪಲ್ಲಿ
ನೋಡಿ ದಾರ ತಗೊಂಬಂದು ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ 4 ಚೈನೆಲ್ಲ ಎಂಡಲ್ಲಿ ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಅದೇ ಥರ ನೆಕ್ಸ್ಟ್ ಆರ್ಚಿಗೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಚಲ್ಲಿ 4 ಚೈನ್ ಇರೋದಲ್ವ, ಅಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಥರ ಮುಂದುವರ್ಸ್ಕೊಂಡು ಹೋಗಿ ಆರ್ಚ್ಗೆ ಈ ಥರ ಕಾಣಿಸುತ್ತೆ ನಿಮಗೆ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಮೂರು ಚೈನ್ ಮಾಡ್ಕೊಳ್ಳಿ. ಆ ಗ್ಯಾಪಲ್ಲಿ ಕ್ರೋಶೆ ಹುಕ್ ತಗೊಂಡು ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಪೀಕ್ ಆಗುತ್ತೆ. ಅದೇ ಥರ ಇಡೀ 6 ಸಿಂಗಲ್ ಕ್ರೋಶೆಗೂ ಮಾಡ್ಕೋಬೇಕಾಗತ್ತೆ ನೀವು. ಈ ಥರ ನೋಡಿ, ಈ ಥರ ಕಾಣಿಸುತ್ತೆ ಆರ್ಚು. ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಸಣ್ಣ ಆರ್ಚು, 2 ಆರ್ಚು. ನೀವು ಬೇಕು ಅಂದರೆ ಒಂದೊಂದು ಆರ್ಚಿಗೂ ಕುಚ್ಚು ಹಾಕೋಬೋದು. ನಾನು 2 ಆರ್ಚಿಗೆ ಒಂದ್ರಂಗೆ ಕುಚ್ಚು ಹಾಕ್ತೀನಿ. 3 ಆರ್ಚ್ ಬೇಕಾದರೂ ಮಾಡ್ಕೋಬೋದು ನೀವು. 3 ಆರ್ಚಿಗೆ ಒಂದ್ರಂಗೆ ಚಿಕ್ಕ ಚಿಕ್ಕ ಆರ್ಚ್ ಆಗಿರೋದ್ರಿಂದ. ನೆಕ್ಸ್ಟ್ ಕುಚ್ಚಿಗೆ ಇರೋ 4 ಚೈನನ್ನು ಮಾಡ್ತಾಯಿದ್ದೀನಿ. ಅದರ ನಂತರ ನೆಕ್ಸ್ಟ್ ಆರ್ಚು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಚಿಗೆ ಬೇಕಾದಂಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಪೀಕೋ ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಎಲ್ಲ ಆರ್ಚ್ಗಳಲ್ಲಿ. ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ, ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಬೋದು. ನಿಮಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ತುಂಬ ಸಿಂಪಲಾಗಿ ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡಿರೋದು, ಆದರೆ ನಿಮಗೆ ಇದು ಸೀರೆಯಲ್ಲಿ ಮಾಡದೇ ಇರೋದ್ರಿಂದ ಅಷ್ಟು ಇದು ಕಾಣಲ್ಲ. ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಸ್ಯಾಂಪಲಲ್ಲಿ ಸ್ವಲ್ಪನೇ ಮಾಡಿರೋದಲ್ವ, ಆದ್ದರಿಂದ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.